ಗೌಡರ ಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಅಬ್ಬರ. ಸಿದ್ದರಾಮಯ್ಯ ಅವರ ಜೊತೆಗೆ ಸಾಯೋವರೆಗೂ ಕೂಡ ನಾನಿರ್ತೀನಿ ಹೀಗಂತೇಳಿ ಹೇಳಿದ್ದು ಜನಕಲ್ಯಾಣ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಗೌಡರ ಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರ ಅಬ್ಬರ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಬ್ಯಾಟ್ ಬೀಸಿದ್ದಾರೆ. ಇದೆಲ್ಲ ಅಧಿಕಾರ ಹಂಚಿಕೆ ಮತ್ತೊಂದು ಮಗದೊಂದು ಎಲ್ಲ ಗೊಂದಲದ ನಡುವೆ ಸಿದ್ದರಾಮಯ್ಯ ಅವರ ಜೊತೆಗೆ ಸಾಯೋವರೆಗೂ ಕೂಡ ನಾನಿರ್ತೀನಿ ಅಂತ ಹೇಳಿ ತುಂಬಿದ ಸಭೆಯಲ್ಲಿ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಲ್ಲಿ ಈ ಬಂಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ.ಕೆ. ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ. ಮೈಸೂರಲ್ಲಿ ಈ ಬಂಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ.ಕೆ. ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಮಾತು ಈಗಲೂ ಇರ್ತೀನಿ, ಮುಂದೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಹೇಳಿ ಹೇಳಿದಂಥ ಮಾತು ಏನೇನು ಸಂದೇಶ ಈಗ ಕೊಡ್ತಾ ಇದೆ? ಎಲ್ಲ ಗೊಂದಲಗಳ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಮಾತು ಇದು ಏನು ಹೇಳ್ತಾ ಇದೆ ಅಥವಾ ಏನು ಚರ್ಚೆ ಆಗ್ತಾ ಇದೆ ಬಸವರಾಜ್? ಖಂಡಿತವಾಗ್ಲೂ ರಂಜಿತ್, ಡಿ.ಕೆ. ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಉಪಮುಖ್ಯಮಂತ್ರಿಯಾಗಿ ಕೊಡಲೇಬೇಕಾಗುತ್ತೆ. ಯಾಕಂದರೆ ಒಬ್ಬ ಸಿ.ಎಂ ಮೇಲೆ ಆಪಾದನೆ ಬಂದಾಗ ಉಪಮುಖ್ಯಮಂತ್ರಿಯ ಪಾತ್ರ ಬಹಳ ಪ್ರಮುಖ ಆಗುತ್ತೆ. ಯಾಕಂದರೆ ಅದು ಒಂದು ಪವರ್ ಸೆಂಟರ್ ಆಗಿರೋ ಕಾರಣಕ್ಕಾಗಿ ಅವರ ಭಾಷೆ, ಅವರು ಬಳಸ್ತಕ್ಕಂಥ ಮಾತುಗಳು, ಅವರ ವರ್ತನೆ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಮೇಲೆ ಏನೆಲ್ಲ ಆರೋಪಗಳು ಬಂದಿದೆಯಲ್ಲ ಅದನ್ನು ಒಂದಷ್ಟು ವಿರೋಧ ಪಕ್ಷಗಳು ಮೇಲಿಂದ ಮೇಲೆ ಆರೋಪ ಮಾಡಿ ಸಿದ್ದರಾಮಯ್ಯ ಅವರನ್ನು ಕುಗ್ಗಿಸುವಂಥ ಕೆಲಸಗಳು ಆಗ್ತಾನೆ ಇದ್ದಾವೆ. ಹಾಗಾಗಿ ಬೆನ್ನಿಗೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಇಡೀ ಮಂತ್ರಿಮಂಡಲದಲ್ಲಿದೆ. ಅದ್ರ ಜೊತೆಗೆ ಹೆಚ್ಚುವರಿಗಾರಿಕೆ ಡಿ.ಸಿ.ಎಂ ಆದಂಥ ಡಿ.ಕೆ. ಶಿವಕುಮಾರ್ ಇದೆ. ಇವತ್ತಿನ ಜನಕಲ್ಯಾಣ ಸಮಾವೇಶದಲ್ಲೂ ಕೂಡ ಅದನ್ನು ಒಂದಷ್ಟು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಸಹಜವಾಗಿ ನಾನು ಸಿ.ಎಂ ಬೆನ್ನಿಗೆ ನಿಲ್ತೇನೆ, ಸಾಯುವವರೆಗೂ ಕೂಡ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದಷ್ಟು ಅತಿಶಯ ಅನಿಸಬಹುದು, ಆದರೆ ಮುಂದೆ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು, ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಇರೋದ್ರಿಂದ ಸಿ.ಎಂ ಬೆನ್ನಿಗೆ ನಿಂತಿದ್ದೇ ಆದಲ್ಲಿ ಅದು ಪವರ್ ಶೇರಿಂಗ್ ಆರಾಮವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಬರುತ್ತೆ. ಇಲ್ಲದೆ ಹೋದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದಷ್ಟು ತೊಡೆ ತಟ್ಟುವಂಥದ್ದು, ಸಿದ್ದರಾಮಯ್ಯ ಅವರ ವಿರೋಧವಾಗಿ ಮಾತನಾಡುವಂಥದ್ದು, ಅವರ ಬೆಣವನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಹೋದರೆ ಅದು ಮತ್ತಷ್ಟು ಕ್ಷೀಣವಾಗುತ್ತೆ ಅವರಿಗೆ ಕೈ ತಲುಪುವಂತಹ ಪವರ್ ಶೇರಿಂಗ್. ಹಾಗಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದೇನೆ, ನಾನು ಸಿದ್ದರಾಮಯ್ಯ ಅವರ ಕಷ್ಟ ಕಾಲದಲ್ಲಿ ನಿಂತಿದ್ದೇನೆ, ಪಕ್ಷ ಕಷ್ಟ ಕಾಲದಲ್ಲಿ ನಿಂತಿದ್ದೇನೆ, ಇಂಥನ್ನೆಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಮತ್ತು ಸಾರ್ವಜನಿಕವಾಗಿ ಮಾತಾಡಿದಾಗ ಮತ್ತು ಅದು ಸಿದ್ದರಾಮಯ್ಯರಿಗೂ ಕೂಡ ಅನ್ನಿಸಿದಾಗ ಹೌದು ಡಿ.ಸಿ.ಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ನನ್ನ ಬೆನ್ನಿಗೆ ನಿಂತಿದ್ರು ಅನ್ನುವಂಥದ್ದು ಅನ್ನಿಸಿದಾಗ ಅವ್ರ ಮುಂದೆ ಮಹತ್ವಾಕಾಂಕ್ಷೆ ಏನಿದೆ, ಸಿ.ಎಂ ಸ್ಥಾನ ಪಡಿಬೇಕನ್ನುವಂಥ ಡಿ.ಕೆ. ಶಿವಕುಮಾರ್ ಅವರ ಆಕಾಂಕ್ಷೆ, ಅದಕ್ಕೆ ಒಂದಷ್ಟು ಪೂರಕವಾದಂಥ ವಾತಾವರಣ ಮುಂದಿನ ದಿನಗಳಲ್ಲಿ ಆಗಬಹುದು. ಆ ನಿಟ್ಟಿನಲ್ಲಿ ಇವತ್ತಿನ ಜನಕಲ್ಯಾಣ ಸಮಾವೇಶದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಗೌಡರ ಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಅಬ್ಬರ. ಸಿದ್ದರಾಮಯ್ಯ ಅವರ ಜೊತೆಗೆ ಸಾಯೋವರೆಗೂ ಕೂಡ ನಾನಿರ್ತೀನಿ ಹೀಗಂತೇಳಿ ಹೇಳಿದ್ದು ಜನಕಲ್ಯಾಣ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಗೌಡರ ಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರ ಅಬ್ಬರ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಬ್ಯಾಟ್ ಬೀಸಿದ್ದಾರೆ. ಇದೆಲ್ಲ ಅಧಿಕಾರ ಹಂಚಿಕೆ ಮತ್ತೊಂದು ಮಗದೊಂದು ಎಲ್ಲ ಗೊಂದಲದ ನಡುವೆ ಸಿದ್ದರಾಮಯ್ಯ ಅವರ ಜೊತೆಗೆ ಸಾಯೋವರೆಗೂ ಕೂಡ ನಾನಿರ್ತೀನಿ ಅಂತ ಹೇಳಿ ತುಂಬಿದ ಸಭೆಯಲ್ಲಿ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಲ್ಲಿ ಈ ಬಂಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ.ಕೆ. ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ. ಮೈಸೂರಲ್ಲಿ ಈ ಬಂಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ,
ಸಾಯೋವರೆಗೂ ಇರ್ತೀನಿ. ಡಿ ಕೆ ಶಿವಕುಮಾರ್ ಗಮನದಲ್ಲಿ ಇಟ್ಕೊಳ್ಳಿ ನೀವು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಮಾತು ಈಗಲೂ ಇರ್ತೀನಿ, ಮುಂದೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಹೇಳಿದಂಥ ಮಾತು ಏನೇನು ಸಂದೇಶ ಈಗ ಕೊಡ್ತಾ ಇದೆ? ಎಲ್ಲ ಗೊಂದಲಗಳ ನಡುವೆ ಡಿ ಕೆ ಶಿವಕುಮಾರ್ ಅವರ ಮಾತು ಇದು ಏನು ಹೇಳ್ತಾ ಇದೆ ಅಥವಾ ಏನು ಚರ್ಚೆ ಆಗ್ತಾ ಇದೆ ಬಸವರಾಜ್? ಖಂಡಿತವಾಗ್ಲೂ ರಂಜಿತ್, ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಉಪಮುಖ್ಯಮಂತ್ರಿಯಾಗಿ ಕೊಡಲೇಬೇಕಾಗುತ್ತೆ. ಯಾಕಂದರೆ ಒಬ್ಬ CM ಮೇಲೆ ಆಪಾದನೆ ಬಂದಾಗ ಉಪಮುಖ್ಯಮಂತ್ರಿಯ ಪಾತ್ರ ಬಹಳ ಪ್ರಮುಖ ಆಗುತ್ತೆ. ಯಾಕಂದರೆ ಅದು ಒಂದು ಪವರ್ ಸೆಂಟರ್ ಆಗಿರೋ ಕಾರಣಕ್ಕಾಗಿ ಅವರ ಭಾಷೆ, ಅವರು ಬಳಸ್ತಕ್ಕಂಥ ಮಾತುಗಳು, ಅವರ ವರ್ತನೆ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಮೇಲೆ ಏನೆಲ್ಲ ಆರೋಪಗಳು ಬಂದಿದೆಯಲ್ಲ, ಅದನ್ನು ಒಂದಷ್ಟು ವಿರೋಧ ಪಕ್ಷಗಳು ಮೇಲಿಂದ ಮೇಲೆ ಆರೋಪ ಮಾಡಿ ಸಿದ್ದರಾಮಯ್ಯ ಅವರನ್ನು ಕುಗ್ಗಿಸುವಂಥ ಕೆಲಸಗಳು ಆಗ್ತಾನೆ ಇದ್ದಾವೆ. ಹಾಗಾಗಿ ಬೆನ್ನಿಗೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಇಡೀ ಮಂತ್ರಿಮಂಡಲದಲ್ಲಿದೆ. ಅದ್ರ ಜೊತೆಗೆ ಹೆಚ್ಚುವರಿಗಾರಿಕೆ DCM ಆದಂಥ ಡಿ ಕೆ ಶಿವಕುಮಾರ್ ಇದೆ. ಇವತ್ತಿನ ಜನಕಲ್ಯಾಣ ಸಮಾವೇಶದಲ್ಲೂ ಕೂಡ ಅದನ್ನು ಒಂದಷ್ಟು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಸಹಜವಾಗಿ ನಾನು CM ಬೆನ್ನಿಗೆ ನಿಲ್ತೇನೆ, ಸಾಯುವವರೆಗೂ ಕೂಡ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದಷ್ಟು ಅತಿಶಯ ಅನಿಸಬಹುದು, ಆದರೆ ಮುಂದೆ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು, ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಇರೋದ್ರಿಂದ CM ಬೆನ್ನಿಗೆ ನಿಂತಿದ್ದೇ ಆದಲ್ಲಿ ಅದು ಪವರ್ ಶೇರಿಂಗ್ ಆರಾಮವಾಗಿ DCM ಡಿ ಕೆ ಶಿವಕುಮಾರ್ ಅವರ ಕೈಗೆ ಬರುತ್ತೆ. ಇಲ್ಲದೆ ಹೋದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದಷ್ಟು ತೊಡೆ ತಟ್ಟುವಂಥದ್ದು, ಸಿದ್ದರಾಮಯ್ಯ ಅವರ ವಿರೋಧವಾಗಿ ಮಾತನಾಡುವಂಥದ್ದು, ಅವರ ಬೆಣವನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಹೋದರೆ ಅದು ಮತ್ತಷ್ಟು ಕ್ಷೀಣವಾಗುತ್ತೆ ಅವರಿಗೆ ಕೈ ತಲುಪುವಂತಹ ಪವರ್ ಶೇರಿಂಗ್. ಹಾಗಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದೇನೆ, ನಾನು ಸಿದ್ದರಾಮಯ್ಯ ಅವರ ಕಷ್ಟ ಕಾಲದಲ್ಲಿ ನಿಂತಿದ್ದೇನೆ, ಪಕ್ಷ ಕಷ್ಟ ಕಾಲದಲ್ಲಿ ನಿಂತಿದ್ದೇನೆ, ಇಂಥನ್ನೆಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಮತ್ತು ಸಾರ್ವಜನಿಕವಾಗಿ ಮಾತಾಡಿದಾಗ ಮತ್ತು ಅದು ಸಿದ್ದರಾಮಯ್ಯರಿಗೂ ಕೂಡ ಅನ್ನಿಸಿದಾಗ, ಹೌದು DCM ಆಗಿ ಡಿ ಕೆ ಶಿವಕುಮಾರ್ ಅವರು ನನ್ನ ಬೆನ್ನಿಗೆ ನಿಂತಿದ್ರು ಅನ್ನುವಂಥದ್ದು ಅನ್ನಿಸಿದಾಗ ಅವ್ರ ಮುಂದೆ ಮಹತ್ವಾಕಾಂಕ್ಷೆ ಏನಿದೆ, CM ಸ್ಥಾನ ಪಡಿಬೇಕನ್ನುವಂಥ ಡಿ ಕೆ ಶಿವಕುಮಾರ್ ಅವರ ಆಕಾಂಕ್ಷೆ, ಅದಕ್ಕೆ ಒಂದಷ್ಟು ಪೂರಕವಾದಂಥ ವಾತಾವರಣ ಮುಂದಿನ ದಿನಗಳಲ್ಲಿ ಆಗಬಹುದು. ಆ ನಿಟ್ಟಿನಲ್ಲಿ ಇವತ್ತಿನ ಜನಕಲ್ಯಾಣ ಸಮಾವೇಶದಲ್ಲಿ DCM ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಗೌಡರ ಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಅಬ್ಬರ. ಸಿದ್ದರಾಮಯ್ಯ ಅವರ ಜೊತೆಗೆ ಸಾಯೋವರೆಗೂ ಕೂಡ ನಾನಿರ್ತೀನಿ ಹೀಗಂತೇಳಿ ಹೇಳಿದ್ದು ಜನಕಲ್ಯಾಣ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಗೌಡರ ಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರ ಅಬ್ಬರ. CM ಸಿದ್ದರಾಮಯ್ಯ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಟ್ ಬೀಸಿದ್ದಾರೆ. ಇದೆಲ್ಲ ಅಧಿಕಾರ ಹಂಚಿಕೆ ಮತ್ತೊಂದು ಮಗದೊಂದು ಎಲ್ಲ ಗೊಂದಲದ ನಡುವೆ ಸಿದ್ದರಾಮಯ್ಯ ಅವರ ಜೊತೆಗೆ ಸಾಯೋವರೆಗೂ ಕೂಡ ನಾನಿರ್ತೀನಿ ಅಂತ ಹೇಳಿ ತುಂಬಿದ ಸಭೆಯಲ್ಲಿ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಲ್ಲಿ ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ ಕೆ ಶಿವಕುಮಾರ್ ಗಮನದಲ್ಲಿ ಇಟ್ಕೊಳ್ಳಿ ನೀವು. ಮೈಸೂರಲ್ಲಿ ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ ಕೆ ಶಿವಕುಮಾರ್ ಗಮನದಲ್ಲಿ ಇಟ್ಕೊಳ್ಳಿ ನೀವು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಮಾತು ಈಗಲೂ ಇರ್ತೀನಿ, ಮುಂದೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಹೇಳಿದಂಥ ಮಾತು ಏನೇನು ಸಂದೇಶ ಈಗ ಕೊಡ್ತಾ ಇದೆ? ಎಲ್ಲ ಗೊಂದಲಗಳ ನಡುವೆ ಡಿ ಕೆ ಶಿವಕುಮಾರ್ ಅವರ ಮಾತು ಇದು ಏನು ಹೇಳ್ತಾ ಇದೆ ಅಥವಾ ಏನು ಚರ್ಚೆ ಆಗ್ತಾ ಇದೆ ಬಸವರಾಜ್? ಖಂಡಿತವಾಗ್ಲೂ ರಂಜಿತ್, ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಉಪಮುಖ್ಯಮಂತ್ರಿಯಾಗಿ ಕೊಡಲೇಬೇಕಾಗುತ್ತೆ. ಯಾಕಂದರೆ ಒಬ್ಬ CM ಮೇಲೆ ಆಪಾದನೆ ಬಂದಾಗ ಉಪಮುಖ್ಯಮಂತ್ರಿಯ ಪಾತ್ರ ಬಹಳ ಪ್ರಮುಖ ಆಗುತ್ತೆ. ಯಾಕಂದರೆ ಅದು ಒಂದು ಪವರ್ ಸೆಂಟರ್ ಆಗಿರೋ ಕಾರಣಕ್ಕಾಗಿ ಅವರ ಭಾಷೆ, ಅವರು ಬಳಸ್ತಕ್ಕಂಥ ಮಾತುಗಳು, ಅವರ ವರ್ತನೆ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಮೇಲೆ ಏನೆಲ್ಲ ಆರೋಪಗಳು ಬಂದಿದೆಯಲ್ಲ, ಅದನ್ನು ಒಂದಷ್ಟು ವಿರೋಧ ಪಕ್ಷಗಳು ಮೇಲಿಂದ ಮೇಲೆ ಆರೋಪ ಮಾಡಿ ಸಿದ್ದರಾಮಯ್ಯ ಅವರನ್ನು ಕುಗ್ಗಿಸುವಂಥ ಕೆಲಸಗಳು ಆಗ್ತಾನೆ ಇದ್ದಾವೆ. ಹಾಗಾಗಿ ಬೆನ್ನಿಗೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಇಡೀ ಮಂತ್ರಿಮಂಡಲದಲ್ಲಿದೆ. ಅದ್ರ ಜೊತೆಗೆ
ಜೊತೆಗೆ ಹೆಚ್ಚುವರಿಗಾರಿಕೆ ಡಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ಗೆ ಇದೆ. ಇವತ್ತಿನ ಜನಕಲ್ಯಾಣ ಸಮಾವೇಶದಲ್ಲೂ ಕೂಡ ಅದನ್ನು ಒಂದಷ್ಟು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಸಹಜವಾಗಿ ನಾನು ಸಿ ಎಂ ಬೆನ್ನಿಗೆ ನಿಲ್ತೇನೆ, ಸಾಯುವವರೆಗೂ ಕೂಡ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದಷ್ಟು ಅತಿಶಯ ಅನಿಸಬಹುದು, ಆದರೆ ಮುಂದೆ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು, ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಇರೋದ್ರಿಂದ ಸಿ ಎಂ ಬೆನ್ನಿಗೆ ನಿಂತಿದ್ದೇ ಆದಲ್ಲಿ ಅದು ಪವರ್ ಶೇರಿಂಗ್ ಆರಾಮವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕೈಗೆ ಬರುತ್ತೆ. ಇಲ್ಲದೆ ಹೋದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದಷ್ಟು ತೊಡೆ ತಟ್ಟುವಂಥದ್ದು, ಸಿದ್ದರಾಮಯ್ಯ ಅವರ ವಿರೋಧವಾಗಿ ಮಾತನಾಡುವಂಥದ್ದು, ಅವರ ಬೆಣವನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಹೋದರೆ ಅದು ಮತ್ತಷ್ಟು ಕ್ಷೀಣವಾಗುತ್ತೆ ಅವರಿಗೆ ಕೈ ತಲುಪುವಂತಹ ಪವರ್ ಶೇರಿಂಗ್. ಹಾಗಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದೇನೆ, ನಾನು ಸಿದ್ದರಾಮಯ್ಯ ಅವರ ಕಷ್ಟ ಕಾಲದಲ್ಲಿ ನಿಂತಿದ್ದೇನೆ, ಪಕ್ಷ ಕಷ್ಟ ಕಾಲದಲ್ಲಿ ನಿಂತಿದ್ದೇನೆ, ಇಂಥನ್ನೆಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಮತ್ತು ಸಾರ್ವಜನಿಕವಾಗಿ ಮಾತಾಡಿದಾಗ ಮತ್ತು ಅದು ಸಿದ್ದರಾಮಯ್ಯವ್ರಿಗೂ ಕೂಡ ಅನ್ನಿಸಿದಾಗ ಹೌದು ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ನನ್ನ ಬೆನ್ನಿಗೆ ನಿಂತಿದ್ರು ಅನ್ನುವಂಥದ್ದು ಅನ್ನಿಸಿದಾಗ ಅವರು ಮುಂದೆ ಮಹತ್ವಾಕಾಂಕ್ಷೆ ಏನಿದೆ ಸಿ ಎಂ ಸ್ಥಾನ ಪಡಿಬೇಕನ್ನುವಂಥ ಡಿ ಕೆ ಶಿವಕುಮಾರ್ ಅವರ ಆಕಾಂಕ್ಷೆ, ಅದಕ್ಕೆ ಒಂದಷ್ಟು ಪೂರಕವಾದಂಥ ವಾತಾವರಣ ಮುಂದಿನ ದಿನಗಳಲ್ಲಿ ಆಗಬಹುದು. ಆ ನಿಟ್ಟಿನಲ್ಲಿ ಇವತ್ತಿನ ಜನಕಲ್ಯಾಣ ಸಮಾವೇಶದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.